ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಅಧಿಕ ಮಾಸಕ್ಕೆ ಏನೇನು ರಂಗೋಲಿ ಅಲಂಕರಿಸಬೇಕು, ನಾ ಏನೇನು ರಂಗೋಲಿ ಹಾಕ್ತೀನಿ ಅನ್ನೋದನ್ನು ಈ ವಿಡಿಯೋದಾಗ ತೋರಿಸಿಕೊಡ್ತೀನಿ. ಅಧಿಕ ಮಾಸ ಮೇ 17ಲಿಂದ ಜೂನ್ 15 ತನಕ ಅಧಿಕ ಮಾಸ ರಂಗೋಲಿಗಳು ಬಿಡಿಸಬೇಕು. ಒಂದು ವೇಳೆ ಚಾತುರ್ಮಾಸ ರಂಗೋಲಿಗಳು ಹಾಕಲಿಕ್ಕೆ ಅವಕಾಶ ಅನುಕೂಲ ಇರಲ್ದವರು ಈ ತಿಂಗಳು ಅಧಿಕ ಮಾಸ ರಂಗೋಲಿಗಳೆಲ್ಲ ಬಿಡಿಸಬಹುದು. ಈ ತಿಂಗಳೆಲ್ಲ ಕೇಶವನಾಮ ಸ್ಮರಣ ಮತ್ತು ಅಧಿಕ ಮಾಸದ ರಂಗೋಲಿ ಅಲಂಕಾರ ಆಗಿಂದ ಅಧಿಕ ಮಾಸ ದಾನ ಅಧಿಕ ಫಲ ಅಂಥೇಳಿ ಅಂತಾರೆ. ದಾನಗಳ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ರಂಗೋಲಿಗಳು ಮಾತ್ರ ಅಲಂಕಾರ ಎಲ್ಲ ರಂಗೋಲಿಗಳು ಏನೇನು ಹಾಕಬೇಕು ಅನ್ನೋದು ಮಾತ್ರ ತೋರಿಸಿಕೊಡ್ತೀನಿ. ಈಗ ರಂಗೋಲಿ ಅಷ್ಟ ವಸುಗಳು ಅಂಥೇಳಿ 8 ಪದ್ಮ ಬರಿಬೇಕು. ಪ್ರತಿದಿನ ನಾವು ಕೇಶವನಾಮಕ್ಕೆ ಇವೇ ಪದ್ಮ ಅಲಂಕರಿಸ್ತೀವಲ್ಲ, ಇದೇ ರೀತಿಯಲ್ಲಿ ಹಾಕಬೇಕು. ಆದರೆ 8 ಮುಖಗಳು ಇರಬೇಕು. ಪದ್ಮಕ್ಕೆ 8 ಮುಖ ಇರಬೇಕು. ಪ್ರತಿಯೊಂದು ಪದ್ಮಕ್ಕೆ 8 ಮುಖ ಇದ್ದು 8 ಪದ್ಮ ಬರಬೇಕು. ಅಷ್ಟವಸುಗಳು. ಅಧಿಕ ಮಾಸದಾಗ ಮೊದಲಿಗೆ ಪದ್ಮದಿಂದನೇ ಶುರು ಮಾಡಬೇಕು. ಶ್ರೀಕಾರಕ್ಕೆ ಗಣೇಶನ ಹಾಕೋದು ಮರ್ತೀನಿ. ನಿಮ್ಗೆ ಒಂದು ವೇಳೆ ಅಧಿಕ ಮಾಸಕ್ಕೆ ರಂಗೋಲಿ ಸ್ಟಾರ್ಟ್ ಮಾಡಿದಾಗ ಶ್ರೀಕಾರಕ್ಕೆ ಗಣೇಶನ ಅಲಂಕರಿಸಿರಿ. ನೆಕ್ಸ್ಟ್ ವಿಡಿಯೋದಾಗ ಶ್ರೀಕಾರಕ್ಕೆ ಗಣೇಶನ ಹಾಕಿ ತೋರಿಸ್ತೀನಿ. ತೋರಣ ಹಾಕಿನಲ್ಲ, ಅದಕ್ಕೆ ರಂಗೋಲಿ ಕೆಡಿಸ್ಲಿಕ್ಕೆ ಅವಕಾಶ ಇಲ್ಲಲ್ಲ, ಅದಕ್ಕೆ ರಂಗೋಲಿನ ನೀವು ನೆಕ್ಸ್ಟ್ ವಿಡಿಯೋದಾಗ ನೀವು ಹಾಕಿದಾಗ ರಂಗೋಲಿ ಶ್ರೀಕಾರಕ್ಕೆ ಗಣೇಶನ ಇಳಿಸಿರಿ. ಈಗ 11 ರುದ್ರದೇವರನ್ನ ಬರಿತಾಯಿನಿ. ಶಿವಲಿಂಗ ಅಲಂಕಾರ, ರುದ್ರದೇವರಂದರೆ ಶಿವಲಿಂಗ ಅಲಂಕಾರ ಅಲ್ಲ, ಶಿವಲಿಂಗ ಅಲಂಕಾರ 11 ಬರಿಬೇಕು. ರುದ್ರದೇವ್ರ ರಂಗೋಲಿ ಪ್ರತಿನಿತ್ಯ ಹಾಕಲಿಕ್ಕೆ ಅವಕಾಶ ಇರಲ್ಲಲ್ಲ, ಆಗಲಿ ಅಧಿಕ ಮಾಸದಾಗ ಮಾತ್ರ 11 ರುದ್ರದೇವರು ತಪ್ಪಲಾರ್ದೆ, ಒಂದು ವೇಳೆ ಸಂಕಲ್ಪ ಹಿಡಿದು ಅಧಿಕ ಮಾಸ ರಂಗೋಲಿ ಹಾಕಬೇಕು ಅಂದರೆ ಮಾತ್ರ ತಪ್ಪಲಾರ್ದೆ 11 ರುದ್ರದೇವರು ಈ ಅಧಿಕ ಮಾಸ ಎಲ್ಲ ಈ ತಿಂಗಳೆಲ್ಲ 11 ಬಿಡಿಸಬೇಕು. ಅಧಿಕ ಮಾಸ ರಂಗೋಲಿ ಅಂದರೆ 8 ಅಷ್ಟವಸುಗಳು, 11 ರುದ್ರದೇವರು. ಈಗ ವಿಡಿಯೋದಾಗ ತೋರಿಸ್ತಾ ಏನಲ್ಲ, ರುದ್ರದೇವರು 11 ಕೌಂಟು ಬರುವಂಗ ಶಿವಲಿಂಗನ ಅಲಂಕಾರ ಅರಿಶಿನ ಕುಂಕುಮಲಿಂದ ಅಲಂಕರಿಸಿ 11 ರುದ್ರದೇವರನ್ನ ಬಿಡಿಸಿವಲ್ಲ. ಆಗಿಂದ 12 ಆದಿತ್ಯ ದೇವರನ್ನ ಬಿಡಿಸಬೇಕು. 8 ವಸುಗಳು, 8 ಪದ್ಮ, 11 ರುದ್ರದೇವರು. ಈಗ 12 ಆದಿತ್ಯ ದೇವರನ್ನ ಬಿಡಿಸ್ತಾ ಇದ್ದೀನಿ. ಸೂರ್ಯನ ಬಿಡಿಸಬೇಕು. ಅಧಿಕ ಮಾಸ ರಂಗೋಲಿ 33 ಕೌಂಟ್ ಇರೋಂಗ ನೋಡ್ಕೋಬೇಕು. ಇನ್ನು 33 ಆಗಿಲ್ಲ, ಇನ್ನು ರಂಗೋಲಿ ಅದ. ಮಿಕ್ಕು ರಂಗೋಲಿ ಕೂಡ ಕೊನೆತನ ವಿಡಿಯೋ ನೋಡಿದರೆ ನಿಮ್ಗೆ 33 ಎದಕ್ಕೆ ಹಾಕಬೇಕು ಅನ್ನೋದು ಗೊತ್ತಾಗ್ತದೆ. ಒಂದು ವೇಳೆ ಅಧಿಕ ಮಾಸ ರಂಗೋಲಿ ಬಗ್ಗೆ ನಿಮಗೆ ಏನನ್ನ ಗೊತ್ತಾದರೆ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಹಾಕಿರಿ. ನನಗೂ ಕೂಡ 33 ಕೌಂಟ್ ಇರಬೇಕು, ಇವೆಲ್ಲ ಹಾಕಬೇಕು ಅಂತ ಗೊತ್ತು. ಆಗಲಿ ಎದಕ್ಕೆ 33 ರಂಗೋಲಿಗಳು ಕೌಂಟ್ ಇರಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಒಂದು ವೇಳೆ ತಿಳಿದ್ರೆ ಮಾತ್ರ ನನಗೆ ಕೂಡ ಒಂದು ಸಲ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ, ನನಗೆ ಕೂಡ ಗೊತ್ತಾಗ್ತದೆ. ಏನೇನು ರಂಗೋಲಿ ಹಾಕಬೇಕು ಅನ್ನೋದು ಮಾತ್ರನೇ ಗೊತ್ತಲ್ಲ, ಅದಕ್ಕೆ ಇವೆಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ. ಆಗಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಒಂದು ಸಲ ಕಾಮೆಂಟ್ ಬಾಕ್ಸ್ದಾಗ ನಿಮಗೆ ಏನನ್ನ ತಿಳಿದ್ರೆ ಮಾತ್ರ ಕಾಮೆಂಟ್ ಹಾಕಿರಿ. ರಂಗೋಲಿ ಇದೇ ರೀತಿಯಲ್ಲಿ ಹಾಕಬೇಕು. ಮುಂಚೆ 8 ಪದ್ಮ, ಆದಮೇಲೆ 11 ರುದ್ರದೇವರು, ಆಗಿಂದ 12 ಆದಿತ್ಯ ದೇವರು, ಸೂರ್ಯನ ಬಿಡಿಸಿ ಆದಮೇಲೆ 2 ಸ್ವಸ್ತಿ ಅಂದರೆ ಪ್ರಜಾಪತಿ ಅಂತ ಹೇಳಿ 2 ಸ್ವಸ್ತಿನ ಬಿಡಿಸಬೇಕು. ಅದನ್ನು ಕೂಡ ಈಗ ಹಾಕಿ ತೋರಿಸ್ತೀನಿ. ಇದಕ್ಕೆ ಮಂಡಲ ಬಿಡಿಸಬೇಕು. ಇವೆಲ್ಲ ರಂಗೋಲಿ ಆಗಿಂದ ಅರಿಶಿನ ಕುಂಕುಮಲಿಂದ ಅಲಂಕರಿಸಿ ಮಂಡಲ ಹಾಕಿನಿ. ಕೊನೆತನ ವಿಡಿಯೋ ನೋಡಿರಿ, ನೀಟಾಗಿ ರಂಗೋಲಿ ಪ್ರಿಂಟ್ ಥರ ಕಾಣಿಸ್ತದೆ. ನಾವು ಕೈಲಿಂದ ಹಾಕಿವ ಇಲ್ಲ ಪ್ರಿಂಟ್ ಹಾಕಿವ ಅನ್ನೋಂಗೆ ಇರ್ತದೆ ರಂಗೋಲಿ. ಒಂದು ಸಲ ನಿಧಾನವಾಗಿ ಸಣ್ಣ ರಂಗೋಲಿನೇ ಅಲ್ಲ, ಹೆಚ್ಚು ರಂಗೋಲಿ ದೊಡ್ಡದು ಹಾಕೋ ಅವಸರ ಇಲ್ಲಲ್ಲ, ಸ್ವಲ್ಪ ರಂಗೋಲಿ, ಅದಕ್ಕೆ ನಿಧಾನವಾಗಿ ನೀಟಾಗಿ ಸಣ್ಣದಾಗಿ ರಂಗೋಲಿ ಹಾಕಿದರೆ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಇವೆಲ್ಲ ರಂಗೋಲಿ ಆಗಿಂದ ಮಂಡಲ ಬಿಡಿಸಿಂದ ರಂಗೋಲಿ ನೋಡಿದರೆ
ನೋಡಲಿಕ್ಕೆ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಈಗ 2 ಸ್ವಸ್ತಿ ಬಿಡಿಸ್ತಾ ಇದ್ದೀನಿ. ಪ್ರಜಾಪತಿ ಅಂಥೇಳಿ ಅಂತಾರೆ. 2 ಸ್ವಸ್ತಿನ ಬಿಡಿಸಿದರೆ ಇವೆಲ್ಲ ಕೌಂಟೆಲ್ಲ ರಂಗೋಲಿ ಎಲ್ಲ ಕೌಂಟ್ ಮಾಡಿದರೆ 33 ಆಗಬೇಕು. ಅದಕ್ಕೆ ಇದು ಅಧಿಕ ಮಾಸ ರಂಗೋಲಿ ಅಂಥೇಳಿ ಹೆಸರು. ಈಗ 2 ಸ್ವಸ್ತಿ ಬಿಡಿಸ್ತಾ ಇವಲ್ಲ, ಸ್ವಸ್ತಿക്ക് 2 ಹಾಕಬೇಕು. ಇವು ಪ್ರಜಾಪತಿ ಅಂತ ಹೇಳಿ ಇವಕ್ಕೆ ಹೆಸರು. ಅರಿಶಿನ ಕುಂಕುಮಲಿಂದ ಅಲಂಕಾರ ಎಲ್ಲ ಆಗಿಂದ 8 ಪದ್ಮ, 11 ರುದ್ರದೇವರು, 12 ಆದಿತ್ಯ ದೇವರು, 2 ಪ್ರಜಾಪತಿ ಸ್ವಸ್ತಿ ಇವೆಲ್ಲ ಕೌಂಟ್ ಮಾಡಿದರೆ 33 ಕೌಂಟ್ ಆಗಬೇಕು. 33 ಕೌಂಟ್, ಅದಕ್ಕೆ ಇವೆಲ್ಲ ಕಲಿತು ಅಧಿಕ ಮಾಸ ಅಂತ ಹೇಳಿ, ಅಧಿಕ ಮಾಸ ರಂಗೋಲಿ ಅಂತ ಹೇಳಿ ಹೆಸರು. ಆದರೆ ಇದ್ರಕ್ಕೆ ಮಂಡಲ ಕಂಪಲ್ಸರಿ ಬಿಡಿಸಬೇಕು. ರಂಗೋಲಿ ಎಲ್ಲ ಆಗಿಂದ ಸುತ್ತ ಹಿಂಗೆ ಬಾಕ್ಸ್ ಥರ ಹಾಕಿ ನಮ್ಮಿಷ್ಟ, ಅದು ನಮ್ಮ ಅನುಕೂಲ. ಒಂದು ವೇಳೆ ನೀವು ಸರ್ಕಿಲ್ದಾಗ ಹಾಕಿದ್ರೂ ಪರವಾಗಿಲ್ಲ, ಆಗಲಿ ಮಂಡಲ ಮಾತ್ರ ತಪ್ಪಲಾರದೆ ಬಿಡಿಸಬೇಕು. ರಂಗೋಲಿ ದೊಡ್ಡ ದೊಡ್ಡವು ಹಾಕಲ್ದಂಗೆ ಸಣ್ಣದು ಈ ರೀತಿಯಲ್ಲಿ ಹಾಕಿದರೆ ರಂಗೋಲಿ ಭಾಳ ಚಲೋ ಕಾಣಿಸ್ತದೆ ನೋಡಲಿಕ್ಕೆ. ಅಧಿಕ ಮಾಸ ರಂಗೋಲಿ ಜೊತೆಗೆ ಒಂದು ವೇಳೆ ಸಂಕಲ್ಪ ಹಿಡ್ಕೊಂಡು ನಮ್ಮ ಬೇಡಿಕೆ ಬೇಡಿಕೊಂಡು 33 ಗಣೇಶನ, 33 ಶಂಖ ಚಕ್ರ, 33 ಎಲ್ಲ 33 ಕೌಂಟು ಬರೋಂಗೆ ನಮ್ಗೆ ಅನುಕೂಲ ಆದ ರಂಗೋಲಿ ಹಾಕಿಬೋದು. ಅಧಿಕ ಮಾಸದಾಗ 17ಲಿಂತ ಮಾತ್ರ 33 ಕೌಂಟ್ ಬರೋಂಗೆ ಪ್ರತಿಯೊಂದು ರಂಗೋಲಿನ ಬಿಡಿಸಬಹುದು. ಒಂದು ವೇಳೆ ನಿಮ್ಗೆ ರಂಗೋಲಿ ಇಷ್ಟ ಅನಿಸಿ ರಂಗೋಲಿಗಳು ಎಲ್ಲ ಅಲಂಕರಿಸಬೇಕು ಅನಿಸಿದರೆ ಮಾತ್ರ ಅಧಿಕ ಮಾಸದಾಗ ಎಲ್ಲ ಪ್ರತಿಯೊಂದು ರಂಗೋಲಿ ಮಾತ್ರ ಸಂಕಲ್ಪ ಹಿಡಿದು ನಿಮ್ಮ ಬೇಡಿಕೆ ಬೇಡಿಕೊಂಡು ಬೇಡಿಕೆ ಆಗೋತನ 33 ಕೌಂಟು ಪ್ರತಿಯೊಂದು ರಂಗೋಲಿ 33 ಕೌಂಟು ಬರುವಂಗೆ, ಅಂದರೆ 33 ಶಂಖ, 33 ಚಕ್ರ, ಪದ್ಮಗಳು ಎಲ್ಲ ಬರಿಬೋದು. ಜೊತೆಗೆ ಇವು ಮಾತ್ರ ತಪ್ಪಲಾರದೆ ಬಿಡಿಸಬೇಕು. ಇದ್ರ ಜೊತೆಗೆ ಅವೆಲ್ಲ ಕೂಡ ಸಂಕಲ್ಪ ಹಿಡಿದ್ರೆ ಮಾತ್ರ ಅವು ಕೂಡ ಸಂಕಲ್ಪ ಹಿಡಿದು ರಂಗೋಲಿ ಅಲಂಕರಿಸಬೇಕು. ಇಲ್ಲ ಅಂದರೆ ದಿನನಿತ್ಯ ನಾವು ಹಾಕುವ ರಂಗೋಲಿಗಳು ಪ್ರತಿಯೊಂದು ರಂಗೋಲಿ ಕೂಡ ಹಾಕಬಹುದು. ಅವೆಲ್ಲ 33 ಹಾಕುವ ಅವಸರ ಇಲ್ಲ. ಇವು ಮಾತ್ರ 33 ಸಂಕಲ್ಪ ಹಿಡಿದ್ರೆ ಮಾತ್ರ ಹಾಕಬೇಕು. ಈಗ ನಾನು ದಿನನಿತ್ಯ ರಂಗೋಲಿ ಹಾಕೋದು ಅಂಬಾರಿ, ಕಾಮಧೇನು 33, ಗೋಪದ್ಮ 24, ಕೇಶವನಾಮ, ಸೂರ್ಯಚಂದ್ರ, ಗರುಡ ಮತ್ತು ಹನುಮ ಇವೆಲ್ಲ ರಂಗೋಲಿ ಅಲಂಕರಿಸೀನಿ. ಈ ವಿಡಿಯೋದಾಗ ಅವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಧಿಕ ಮಾಸ ಎಲ್ಲ ಗಣೇಶನ ರಂಗೋಲಿ 33 ಕೌಂಟು ಬರೋಂಗೆ ರಂಗೋಲಿ ಅಲಂಕಾರ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ರಂಗೋಲಿನ ನಿಮ್ಮೆಲ್ಲರಿಗೂ ಕೂಡ ಹಾಕಿ ತೋರಿಸ್ತೀನಿ. ಶ್ರೀಕಾರದಿಂದ ಗಣೇಶನ ರಂಗೋಲಿ 33 ಬಾರಿ ಹೆಂಗೆ ಬಿಡಿಸಬೇಕು ಈಸಿಯಾಗಿ ರಂಗೋಲಿನ ಹಾಕಿ ತೋರಿಸ್ತೀನಿ. ಶ್ರೀಕಾರ ಎಲ್ಲರಿಗೆ ಬರ್ತದಲ್ಲ, ಇದರಲ್ಲಿಂದ ಗಣೇಶನ ರಂಗೋಲಿ ಈಸಿಯಾಗಿ 33 ಕೌಂಟು ಬರೋಂಗೆ 33 ಬಾರಿ ಗಣೇಶನ ರಂಗೋಲಿ ಅಧಿಕ ಮಾಸ ಎಲ್ಲ ರಂಗೋಲಿ ಅಲಂಕಾರ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರಿಗೂ ಕೂಡ ಹಾಕಿ ತೋರಿಸ್ತೀನಿ. ನಾಳೆಗೆ ಗಣೇಶನ ರಂಗೋಲಿ ಮತ್ತು ವೆಂಕಟರಮಣನ ರಂಗೋಲಿ ಕೂಡ ಪದ್ಮದಿಂದ ಈಸಿಯಾಗಿ ಹಾಕಿ ತೋರಿಸ್ತೀನಿ. ಒಂದು ವೇಳೆ ನಿಮ್ಮ ಇಷ್ಟ ದೇವರು ವೆಂಕಟರಮಣ ದೇವರು ಆದರೆ ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕ್ತೀರಿ ಅಂತ ಹೇಳಿ ಹಾಕಿ ತೋರಿಸ್ತಾ ಇದ್ದೀನಿ. ನಾಳೆಗೆ ವಿಡಿಯೋನ ಹಾಕ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ಕಾಮಧೇನುವಿನ ರಂಗೋಲಿ ಕೂಡ 33 ಬಿಡಿಸ್ಬೋದು. ನಮಗೆ ಅನುಕೂಲ ಆದ ರಂಗೋಲಿಗಳು ಹಾಕ್ಬೋದು. ನಂಗೆ ತಿಳಿದು ರಂಗೋಲಿಗಳು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಇದರಲ್ಲಿ ಏನನ್ನ ತಪ್ಪಿದರೆ ನಂಗೆ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ, ಸರಿ ಮಾಡಿ ರಂಗೋಲಿ ಮತ್ತೆ ಹಾಕಿ ತೋರಿಸ್ತೀನಿ. ಇನ್ನು ರಂಗೋಲಿಗಳು ಅಲಂಕಾರಗಳು ಏನೇನು ಬೇಕು ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಹಾಕಿದರೆ ಅವೆಲ್ಲ ಕೂಡ ನಿಮ್ಮೆಲ್ಲರಿಗೆ ಹಾಕಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ದಿನನಿತ್ಯ ಹಾಕುವ ರಂಗೋಲಿ 24 ಕೇಶವನಾಮ ರಂಗೋಲಿ ಮತ್ತು 33 ಗೋಪದ್ಮ ಅಲಂಕರಿಸ್ತೀನಿ. ದೇವ್ರ ಮನೆ ಕಟ್ಟಿಗೆ ಏನೇನು ರಂಗೋಲಿ ಹಾಕಿರಿ ಅದನ್ನು ಕೂಡ ತೋರಿಸ್ರಿ ಅಂತ ಹೇಳಿ ಕೇಳ್ತಾ ಇರಲ್ಲ. ದೇವ್ರ ಮನೆ ಕಟ್ಟಿ ಜಾಗ ಸ್ವಲ್ಪ ಅದ, ಅದಕ್ಕೆ ಎಲ್ಲ ರಂಗೋಲಿಗಳು ಮಣಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಅವಕಾಶ ಇದ್ದರೆ ಅದನ್ನು ಕೂಡ ವಿಡಿಯೋ ಮಾಡಿ ದೇವ್ರ ಮನೆ ಕಟ್ಟಿ ರಂಗೋಲಿ ಏನೇನು ಹಾಕ್ತೀನಿ ಸ್ವಲ್ಪ ಸಣ್ಣದಾಗಿ ಹಾಕ್ತೀನಿ. ರಂಗೋಲಿ ಕ್ಲಿಯರಾಗಿ ಅರ್ಥ ಆಗಲ್ದು ಅಂತ ಹೇಳಿ ಮಣಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಲ್ಲ. ಒಂದು ಸಲ ದೇವ್ರ ಮನೆ ಕಟ್ಟಿಗೆ ಏನೇನು ರಂಗೋಲಿ ಹಾಕೋದು ಅನ್ನೋದನ್ನು ಕೂಡ ಹಾಕಿ ತೋರಿಸ್ತೀನಿ. ಅಧಿಕ ಮಾಸ ಎಲ್ಲ ದೇವ್ರ ಮನೆ ಕಟ್ಟಿಗೆ ರಂಗೋಲಿಗಳೆಲ್ಲ ಬಿಡಿಸ್ತೀನಿ. ಆ ವಿಡಿಯೋನ ಕೂಡ ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ. ಈಗ ಕಮಲದಿಂದ ಹನುಮನ್ನ ಅಲಂಕರಿಸ್ತಾ ಇದ್ದೀನಿ.
ಸಿಂಪಲ್ಲಾಗಿ ಹಾಕಬಹುದು ರಂಗೋಲಿ. ಮುಖ ಅಲಂಕಾರ ಒಂದೇ ಬರೆದು ಬಾಲನ ಅಲಂಕರಿಸಿ ಹನುಮ ಮುಖ ಅಲಂಕಾರ ಹಾಕೀನಿ. ಹನುಮನ್ನ ಗರುಡನ್ನ ಕಮಲದಿಂದನೇ ರಂಗೋಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಚಾತುರ್ಮಾಸ ರಂಗೋಲಿ ಹಾಕಲಿಕ್ಕೆ ಅವಕಾಶ ಸಿಗಲ್ದವರು ಈ ಅಧಿಕ ಮಾಸ ರಂಗೋಲಿಗಳೆಲ್ಲ ಬಿಡಿಸಿ ಅಲಂಕರಿಸಿದರೆ ಅಧಿಕ ಫಲ ಸಿಗ್ತದ ಅಂತ ಹೇಳಿ ಮಾಹಿತಿ. ರಂಗೋಲಿಗಳು ಎಲ್ಲ ಸ್ವಲ್ಪ ಸಣ್ಣದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಭಾಳ ಚಲೋ ಕಾಣಿಸ್ತದ. ರಂಗೋಲಿ ನೋಡ್ತಾ ಇರಲ್ಲ, ಹನುಮನ್ನ ಗರುಡನ್ನ ಶಂಖ ಚಕ್ರ ಮತ್ತು ಮಾವಿನ ತೋರಣ ಹಾಕಿ ಅಧಿಕ ಮಾಸ ರಂಗೋಲಿ 8 ವಸುಗಳು, 11 ರುದ್ರದೇವರು, 12 ಆದಿತ್ಯ ದೇವರು, 2 ಪ್ರಜಾಪತಿಗಳು ಮತ್ತು ಅಂಬಾರಿ, ಕಾಮಧೇನು, 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿಗಳು ಅಲಂಕರಿಸೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಕೂಡ ಫಾಲೋ ಆಗಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಗೋಕುಲದಲ್ಲಿ ಶ್ರೀ ಗೋವಿಂದನಿದ್ದಾನೆ ರಾಮ ರಾಮ, ಗೋಕುಲವನು ಕಂಡೆ ಗೋವಿಂದನ ದಯದೆ ರಾಮ ರಾಮ. ಧಮದ ಗಮ ಸ ಧಮದ ಗಮ ಸ ನಿಧನಿ ಮದಗ ಸಮಗ ನಿಧ ಸ. ವಿಷ್ಣು ತೀರ್ಥದಲ್ಲಿ ಶ್ರೀ ವಿಷ್ಣುವಿದ್ದಾನೆ ರಾಮ ರಾಮ, ವಿಷ್ಣು ತೀರ್ಥದಿ ಮಿಂದೆ ವಿಷ್ಣುವಿನ ದಯದಿಂದ ರಾಮ ರಾಮ. ಮತ್ಸ್ಯ ತೀರ್ಥದಲ್ಲಿ ಮಧುಸೂದನನಿದ್ದಾನೆ ರಾಮ ರಾಮ, ಮಧುಸೂದನನ ದಯದಿ ಮತ್ಸ್ಯ ತೀರ್ಥದಿ ಮಿಂದೆ ರಾಮ ರಾಮ. ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ, ತ್ರಿವಿಕ್ರಮನ ದಯದಿ ತ್ರಿವೇಣಿಯಲ್ಲಿ ಮಿಂದೆ ರಾಮ ರಾಮ. ವಾಮನ ನಮ್ಮನ್ನು ಒಲಿದು ಕಾಯುವನಂತೆ ರಾಮ ರಾಮ, ವಾಮನನ ದಯದಿ ಭುವ